ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆಯಾಗಿದೆ. ಬಿಜೆಪಿಗೆ ಅಣ್ಣಾಮಲೈ ಗುಡ್ ಬೈ ಹೇಳಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಅಣ್ಣಾಮಲೈ ರಾಜೀನಾಮೆ ಸಲ್ಲಿಸಿದ್ದಾರೆ. ತಮಿಳುನಾಡಲ್ಲಿ ಹೊಸ ಹೆಜ್ಜೆ ಇಡಲು ಅಣ್ಣಾಮಲೈ ಮುಂದಾಗಿದ್ದಾರೆ. ಬಿಜೆಪಿಯಿಂದ ಹೊರಬಂದು ಪಕ್ಷ ಸ್ಥಾಪಿಸಲು ಅಣ್ಣಾಮಲೈ ನಿರ್ಧಾರ ಮಾಡಿದ್ದಾರೆ. ಬಿಜೆಪಿ ಬಿಟ್ಟು ಹೊಸ ಚಳುವಳಿ ಮಾಡಲಿದ್ದಾರೆ ಅಣ್ಣಾಮಲೈ. ಅಹಿಂದ ಮಾದರಿಯಲ್ಲೇ ಅಣ್ಣಾಮಲೈ ಹೊಸ ಚಳವಳಿ ಮಾಡಲಿದ್ದಾರೆ. ಜೂನ್ 4ಕ್ಕೆ ಹುಟ್ಟುಹಬ್ಬ, ಅಂದೇ ಮುಂದಿನ ನಿರ್ಧಾರವನ್ನ ಅಣ್ಣಾಮಲೈ ಘೋಷಣೆ ಮಾಡಲಿದ್ದಾರೆ. ಮನವೊಲಿಸಲು ವರಿಷ್ಠರು ಕರೆದಿದ್ರು, ಆದ್ರೆ ಅಣ್ಣಾಮಲೈ ರಾಜೀನಾಮೆ ಕೊಟ್ಟಿದ್ದಾರೆ. ಬಿಜೆಪಿಗೆ ಈ ಮೂಲಕ ಅಣ್ಣಾಮಲೈ ಗುಡ್ ಬೈ ಹೇಳಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರಿಗೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಅಣ್ಣಾಮಲೈ. ತಮಿಳುನಾಡು ರಾಜಕೀಯದಲ್ಲಿ ಮತ್ತೊಂದು ಕ್ಷಿಪ್ರ ಬೆಳವಣಿಗೆಯಾಗಿದೆ. ಅಹಿಂದ ಮಾದರಿಯಲ್ಲೇ ಅಣ್ಣಾಮಲೈ ಹೊಸ ಚಳುವಳಿ ಮಾಡಲಿದ್ದಾರೆ. ಜೂನ್ 4ಕ್ಕೆ ಅಣ್ಣಾಮಲೈ ಹುಟ್ಟುಹಬ್ಬ ಇದೆ. ಅಂದೇ ಮುಂದಿನ ನಿರ್ಧಾರವನ್ನ ಅಣ್ಣಾಮಲೈ ಅನೌನ್ಸ್ ಮಾಡಲಿದ್ದಾರೆ. ಅಸಮಾಧಾನಗೊಂಡಿದ್ದ ಅಣ್ಣಾಮಲೈ ಮನ ಒಲಿಸಲು ವರಿಷ್ಠರು ಮಾತಾಡೋ ಕರೆಸಿದ್ರು, ಆದ್ರೆ ಈ ಸಂದರ್ಭದಲ್ಲಿ ಅಣ್ಣಾಮಲೈ ರಾಜೀನಾಮೆ ಕೊಟ್ಟಿದ್ದಾರೆ. ತಮಿಳುನಾಡಿನ ಎಲೆಕ್ಷನ್ ರಿಸಲ್ಟ್ ನಲ್ಲಿ ಬಿಜೆಪಿ ಹೀನಾಯ ಸೋಲು ಕಂಡಿತ್ತು. ಬಿಜೆಪಿ ಪಕ್ಷದಲ್ಲಿ ಆಗಿದ್ದಂತಹ ಕೆಲವೊಂದು ಬೆಳವಣಿಗೆಗಳಿಂದ ಅಣ್ಣಾಮಲೈ ಅಸಮಾಧಾನಗೊಂಡಿತ್ತು. ಮೈತ್ರಿ ಇರಬಹುದು, ತ್ರಿಭಾಷಾ ಸೂತ್ರ ಇರಬಹುದು, ಹೀಗೆ ಸಾಕಷ್ಟು ವಿಚಾರಗಳಿಗೆ ಅಣ್ಣಾಮಲೈ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇಂದು ರಾಜೀನಾಮೆಯನ್ನ ಸಲ್ಲಿಸುವ ಮೂಲಕ ಬಿಜೆಪಿಗೆ ಅಣ್ಣಾಮಲೈ ಗುಡ್ ಬೈ ಹೇಳಿದ್ದಾರೆ. ಹಾಗಾದ್ರೆ ಅಣ್ಣಾಮಲೈ ಮುಂದೇನ್ ಮಾಡ್ತಾರೆ ಅನ್ನೋ ಪ್ರಶ್ನೆಗೂ ಉತ್ತರ ಇದೆ. ಜೂನ್ 4ಕ್ಕೆ ಹುಟ್ಟು ಹಬ್ಬದಂದು ಮುಂದಿನ ನಿರ್ಧಾರವನ್ನ ಅಣ್ಣಾಮಲೈ ಅನೌನ್ಸ್ ಮಾಡ್ತಾರೆ. ಬಿಜೆಪಿ ಬಿಟ್ಟು ಹೊಸ ಪಕ್ಷ ಸ್ಥಾಪನೆ ಮಾಡೋ ಬಗ್ಗೆ ಕೂಡ ಚರ್ಚೆ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಅಣ್ಣಾಮಲೈ 2.0 ಆರಂಭವಾಗುತ್ತೆ ಅನ್ನೋ ಚರ್ಚೆ ನಡೀತಾ ಇತ್ತು. ಅದರಂತೆ ಇಂದು ಅಣ್ಣಾಮಲೈ ರಾಜೀನಾಮೆ ಸಲ್ಲಿಸಿದ್ದಾರೆ. ಜೂನ್ 4ರಂದು ಅವರ ಮುಂದಿನ ನಡೆ ಏನು ಅನ್ನೋದನ್ನ ಅಣ್ಣಾಮಲೈ ಅನೌನ್ಸ್ ಮಾಡಲಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯಲ್ಲಿ ನಡೆದಂತಹ ಕೆಲವು ಬೆಳವಣಿಗೆಗಳು ಅಣ್ಣಾಮಲೈ ವಿರೋಧ ವ್ಯಕ್ತವಾಗಿತ್ತು. ಅದರಲ್ಲಿ ಮುಖ್ಯವಾಗಿ ಎಐಎಡಿಎಂಕೆ ಜೊತೆಗಿನ ಮೈತ್ರಿ, ತ್ರಿಭಾಷಾ ಸೂತ್ರ, ಅಣ್ಣಾಮಲೈಗೆ ಬಿಜೆಪಿಯನ್ನ ಸ್ವತಂತ್ರವಾಗಿ ಸ್ಪರ್ಧಿಸಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಅಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೈರನ್ನ ಕೆಳಗೆ ಇಳಿಸಲಾಗಿತ್ತು. ಹಾಗಾದ್ರೆ ಬಿಜೆಪಿ ವಿರುದ್ಧ ಅಣ್ಣಾಮಲೈ ಸಿಡಿದೆದ್ದಿದ್ದು ಯಾಕೆ? ಅಣ್ಣಾಮಲೈ ವಿರೋಧ ಮಧ್ಯೆ ಎಐಎಡಿಎಂಕೆ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿತ್ತು. ತಮಿಳುನಾಡಲ್ಲಿ ಮೈತ್ರಿ ಕಾರಣಕ್ಕೆ ಬಿಜೆಪಿ ಹೀನಾಯವಾಗಿ ಸೋಲು ಕಂಡಿತ್ತು. ತಮಿಳುನಾಡಲ್ಲಿ 4 ಸ್ಥಾನದಿಂದ 1 ಸ್ಥಾನಕ್ಕೆ ಬಿಜೆಪಿ ಕುಸಿದಿತ್ತು. 2024ರ ಲೋಕಸಭೆಯಲ್ಲಿ ಈ ಚುನಾವಣೆಯಲ್ಲಿ ಹೀನಾಯ ಸೋಲನ್ನ ಕಂಡಿತ್ತು. ಕೊಯಮತ್ತೂರಿನಲ್ಲಿ ಅಣ್ಣಾಮಲೈ ಹೀನಾಯವಾಗಿ ಸೋತಿದ್ರು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಅಣ್ಣಾಮಲೈ ರಾಜೀನಾಮೆ ಕೊಡ್ತಾರೆ ಅನ್ನೋ ಚರ್ಚೆ ನಡೀತಾ ಇತ್ತು. ಇದೀಗ ಅಣ್ಣಾಮಲೈ ರಾಜೀನಾಮೆಯನ್ನ ಫೈನಲಿ ಅನೌನ್ಸ್ ಮಾಡಿದ್ದಾರೆ. ಅಣ್ಣಾಮಲೈ ಕೋಪಕ್ಕೆ ಕಾರಣ ಏನು? ವಿನೋದ, ಕಳೆದ 1-1.5 ವರ್ಷಗಳಿಂದ ಅಣ್ಣಾಮಲೈ ತೀವ್ರ ಬೇಸರದಲ್ಲಿದ್ದರು. ಯಾಕೆಂದರೆ ಅಣ್ಣಾಮಲೈ 2024ರ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷರಾದಾಗ ಎಐಎಡಿಎಂಕೆ ಜೊತೆ ಮೈತ್ರಿ ಬೇಡ, ಎಐಎಡಿಎಂಕೆ ತುಂಬ ಕರಪ್ಟ್ ಪಾರ್ಟಿ ಇದೆ, ಅವ್ರ ಜೊತೆಗೆ ಹೋದರೆ ನಮ್ಗೆ ಯಾವುದೇ ಲಾಭ ಇಲ್ಲ ಅನ್ನೋದನ್ನು ಕೇಂದ್ರೀಯ ಬಿಜೆಪಿ ನಾಯಕತ್ವಕ್ಕೆ ಕನ್ವಿನ್ಸ್ ಮಾಡಿದರು, ಮನವರಿಕೆ ಮಾಡಿದರು. ಆದರೆ ಫಲಿತಾಂಶ ಬಂದಾಗ ಬಿಜೆಪಿಗೂ ಯಾವುದೇ ಲಾಭ ಆಗಲಿಲ್ಲ, ಎಐಎಡಿಎಂಕೆಗೂ ಲಾಭ ಆಗಲಿಲ್ಲ, ಡಿಎಂಕೆಗೆ ದೊಡ್ಡ ಮಟ್ಟದ ಲಾಭ ಲೋಕಸಭಾ ಚುನಾವಣೆಯಲ್ಲಾಗಿತ್ತು. ಅದಾದ ನಂತರ ಎಐಎಡಿಎಂಕೆ ಮತ್ತು ಬಿಜೆಪಿಯ ಮಾತುಕತೆ ನಡೆದಾಗ ಎಐಎಡಿಎಂಕೆ ನಾಯಕ ಪಳನಿಸ್ವಾಮಿ ಬಿಜೆಪಿ ಕೇಂದ್ರೀಯ ನಾಯಕತ್ವಕ್ಕೆ ಒಂದು ಷರತ್ತನ್ನು ಇಟ್ಟರು. ಅಣ್ಣಾಮಲೈಯವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗಿಬೇಕು. ಎಐಎಡಿಎಂಕೆ ವಿರುದ್ಧ ಅಣ್ಣಾಮಲೈ ಸಾಕಷ್ಟು ಟೀಕೆಗಳನ್ನು ಮಾಡಿದ್ದಾರೆ. ಹೀಗಾಗಿ ಅಣ್ಣಾಮಲೈರನ್ನು ಪಕ್ಕಕ್ಕೆ ಸರಿಸಿದರೆ ಮೈತ್ರಿ ಆಗತ್ತೆ ಅಂದಾಗ
BJP ವರಿಷ್ಠರು ಒಪ್ಕೊಂಡ್ರು. ಅಣ್ಣಾಮಲೈ ಅವರನ್ನು ರಾಜಕೀಯವಾಗಿ ಬದಿಗೆ ಸರಿಸಲಾಯಿತು. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅಣ್ಣಾಮಲೈ ಸ್ಪರ್ಧಿಸಲಿಲ್ಲ, ಪ್ರಚಾರ ಮಾಡಿದ್ರು. ಅದರ ಹೆಚ್ಚು ಕಡಿಮೆ ಒಂದು ರೀತಿ BJPಯ ನಾಯಕತ್ವದಿಂದ ಅಂತರವನ್ನು ಕಾಯ್ದುಕೊಂಡಿದ್ದರು. ಜೋಸೆಫ್ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾದ ನಂತರ ಅನೇಕ BJPಯ ತಮಿಳುನಾಡಿನ ನಾಯಕರು ಹೇಳಲಿಕ್ಕೆ ಆರಂಭಿಸಿದರು, ಅಣ್ಣಾಮಲೈ ಪೊಲಿಟಿಕಲ್ ಇನ್ಸ್ಟಿಂಕ್ಟ್ ಸರಿಯಾಗಿತ್ತು, ಅಣ್ಣಾಮಲೈ AIADMK ಜೊತೆ ಅಂತರ ಕಾಯ್ದುಕೊಳ್ಳಿ ಅಂದಿದ್ದನ್ನೇ ಬಹುತೇಕ ಜೋಸೆಫ್ ವಿಜಯ್ ಗೆದ್ದಿದ್ದು DMK ಮತ್ತು AIADMK ವಿರುದ್ಧ ಇದ್ದ ಜನಮಾನಸದ ಸಿಟ್ಟಿನಿಂದಾಗಿ. ಹೀಗಾಗಿ ಅಣ್ಣಾಮಲೈ ಈಗ BJPಯಿಂದಲೇ ರಾಜೀನಾಮೆ ಕೊಡಲಿಕ್ಕೆ ತೀರ್ಮಾನಿಸಿದ್ದಾರೆ. 5 ಪುಟಗಳ ಪತ್ರವನ್ನು BJPಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ಗೂ ಬರೆದಿದ್ದಾರೆ. ಇವತ್ತು ಬೆಳಿಗ್ಗೆ ದಿಲ್ಲಿಯಲ್ಲಿ ನಿತಿನ್ ನಬೀನ್ರನ್ನು ಕೂಡ ಭೇಟಿಯಾಗಿದ್ದರು. 2-3 ದಿನಗಳಿಂದ ತಮಿಳುನಾಡಿನಲ್ಲಿ ಅವರ ಹೆಸರಿನ ಪೋಸ್ಟರ್ಗಳನ್ನು ಕೂಡ ಹಚ್ಚಲಾಗಿತ್ತು. ನಿರ್ಭೀತ ಮನಸ್ಸುಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಿತಿ ಇರೋಲ್ಲ, ಫಿಯರ್ಲೆಸ್ ಮೈಂಡ್ಸ್ ಅನ್ನುವ ರೀತಿಯಲ್ಲಿ ಅಣ್ಣಾಮಲೈ ಅವರ ಒಂದು ಪೋಸ್ಟರ್ಸ್ಗಳನ್ನು ಕೂಡ ತಮಿಳುನಾಡಿನಾದ್ಯಂತ ಹಚ್ಚಲಾಗಿತ್ತು. ಈಗ ಅಂತಿಮವಾಗಿ ಅಣ್ಣಾಮಲೈ BJPಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಾದೇಶಿಕವಾಗಿರ್ತಕ್ಕಂಥ ಒಂದು ಹೊಸ ಪಕ್ಷ ಅಣ್ಣಾಮಲೈ ಸ್ಥಾಪಿಸ್ತಾರೆ ಅನ್ನೋದನ್ನು ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ರಜನಿಕಾಂತ್ ಜೊತೆಗೂ ಕೂಡ ಅಣ್ಣಾಮಲೈ ಮಾತುಕತೆಯನ್ನಾಡಿದರು. ಹೀಗಾಗಿ ರಾಷ್ಟ್ರೀಯ ಪಕ್ಷದಲ್ಲಿದ್ದು BJPಯಲ್ಲಿದ್ದು ಜೋಸೆಫ್ ವಿಜಯ್ರನ್ನು ಎದುರು ಹಾಕ್ಕೊಳ್ಳಿಕ್ಕಾಗಲ್ಲ, ಒಂದು ಪ್ರಾದೇಶಿಕ ಪಕ್ಷವನ್ನು ಸ್ಥಾಪನೆ ಮಾಡಿ ನಾನು ಜೋಸೆಫ್ ವಿಜಯ್ರಿಗೆ ಪ್ಯಾರಲಲ್ ಆಗಿರ್ತಕ್ಕಂಥ ಒಂದು ಪಕ್ಷವನ್ನು ಕಟ್ತೀನಿ ಅನ್ನೋದು ಅಣ್ಣಾಮಲೈ ಅವರ ಅಭಿಪ್ರಾಯ. ಪ್ರಮುಖವಾಗಿ ತಮಿಳುನಾಡಿನ ರಾಜಕಾರಣದಲ್ಲಿ 2031 ಹೊತ್ತಿಗೆ 2 ಧ್ರುವಗಳು ಇರ್ತವೆ ಅಂತಕ್ಕಂಥದ್ದನ್ನು ಈಗಾಗಲೇ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. DMK ಕೂಡ ಡಿಸ್ಮ್ಯಾಂಟ್ಲ್ ಆಗುತ್ತೆ, AIADMK ಡಿಸ್ಮ್ಯಾಂಟ್ಲ್ ಆಗುತ್ತೆ, ಅಣ್ಣಾಮಲೈ ಅಲ್ಲಿರ್ತಾರೆ ಅನ್ನೋದು ಅಣ್ಣಾಮಲೈ ಸ್ಟ್ರಾಟಜಿಸ್ಟ್ಗಳ ಒಂದು ಅಭಿಪ್ರಾಯ. ಅದರ ಒಂದು ಪ್ರಯತ್ನದ ಭಾಗವಾಗಿ ಒಂದು ಹೊಸ ಪ್ರಾದೇಶಿಕ ಪಕ್ಷವನ್ನು ಅಣ್ಣಾಮಲೈ ಸ್ಥಾಪನೆ ಮಾಡಲಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಮೊದಲ ಹೆಜ್ಜೆಯಾಗಿ BJPಗೆ ಅಣ್ಣಾಮಲೈ ರಾಜೀನಾಮೆ ನೀಡಿದ್ದಾರೆ. 41 ವರ್ಷ ವಯಸ್ಸಿನ ಅಣ್ಣಾಮಲೈ IPS ಆದರು, IPSನಿಂದ ಪಾಲಿಟಿಕ್ಸಿಗೆ ಹೋಗ್ತೇನೆಂದರು, BJP ಸೇರಿದರು, ನರೇಂದ್ರ ಮೋದಿ ಪರವಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿದರು. ಆದರೆ BJPಯಲ್ಲೇ ಅವ್ರಿಗೆ ಸರ್ವೈವ್ ಆಗಲಿಕ್ಕಾಗಲಿಲ್ಲ, BJP ಕೂಡ ಅವ್ರನ್ನ ಹಿಡಿದಿಡ್ಲಿಕ್ಕಾಗಲಿಲ್ಲ. ಅಂತಿಮವಾಗಿ ಅಣ್ಣಾಮಲೈ ಹೊಸ ಪಕ್ಷ ಸ್ಥಾಪನೆ ಮಾಡುವ ಪ್ರಯತ್ನದ ಭಾಗವಾಗಿ ರಾಷ್ಟ್ರೀಯ ಪಕ್ಷ BJPಗೆ ರಾಜೀನಾಮೆ ನೀಡಿದ್ದಾರೆ. ಪ್ರಶಾಂತ್, ಈಗ ತಮಿಳುನಾಡಲ್ಲಿ BJP 4 ಸ್ಥಾನದಿಂದ 1 ಸ್ಥಾನಕ್ಕೆ ಕುಸಿದಿದೆ. ಹಾಗಾದ್ರೆ ತಮಿಳುನಾಡಲ್ಲಿ BJPಗೆ ಭವಿಷ್ಯ ಇಲ್ಲ ಅನ್ನೋದು ತಿಳಿದು ಹೊರಗೆ ಬಂದ್ರ ಅಣ್ಣಾಮಲೈ? ವಿನೋದ, ನೋಡಿ, 2 ಕಾರಣಗಳು. ಒಂದು, BJPಯ ರಾಷ್ಟ್ರೀಯ ನಾಯಕತ್ವ ನನ್ನನ್ನು ನಡೆಸ್ಕೊಂಡ ರೀತಿ ಸರಿ ಇರಲಿಲ್ಲ ಅಂತಕ್ಕಂಥದ್ದು ಅಣ್ಣಾಮಲೈಗೆ ಬೇಸರದಲ್ಲಿತ್ತು. IPSಗೆ ರಾಜೀನಾಮೆ ಕೊಟ್ಟು ನಾನು ಬಂದೆ, ಆದರೆ BJP ಯಾವುದೇ ರೀತಿಯಾಗಿ ನನ್ನನ್ನು ನಡೆಸ್ಕೊಳ್ಳಿಲ್ಲ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದಾಗ ರಾಷ್ಟ್ರೀಯ ಟೀಮ್ನಲ್ಲಿ ಅವ್ರಿಗೊಂದು ಸ್ಥಾನಮಾನ ಕೊಡ್ತಾರೆ ಅಂತಕ್ಕಂಥ ಮಾತಿತ್ತು. BJP ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತಕ್ಕಂಥ ಬೇಸರ ಅಣ್ಣಾಮಲೈಗೆ ನಿಶ್ಚಿತವಾಗಿತ್ತು. ಎರಡನೇ ಕಡೆ ಪ್ರಮುಖವಾಗಿ ನೋಡಿ, BJP ಅಂತ ಒಂದು ಹಿಂದುತ್ವವಾದಿ ಪಾರ್ಟಿಗೆ ತಮಿಳುನಾಡಿನಲ್ಲಿ ಎಷ್ಟು ಸ್ಕೋಪ್ ಇದೆ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನಾರ್ಥಕ. ಅಣ್ಣಾಮಲೈ ಕಳೆದ ಬಾರಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮೋದಿ ಚುನಾವಣೆಯಲ್ಲಿ ವೋಟ್ ಬಂತು, ವಿಧಾನಸಭಾ ಚುನಾವಣೆಯಲ್ಲಿ ವೋಟ್ಗಳು ಬರಲಿಲ್ಲ. ಹೀಗಾಗಿ ಅಣ್ಣಾಮಲೈಗೆ ಅನಿಸ್ತಾ ಇದೆ, ರಾಷ್ಟ್ರೀಯ ಪಕ್ಷವಾದ BJPಯಲ್ಲಿರೋದಕ್ಕಿಂತ ನಾನೇ ಒಂದು ತಮಿಳ್ ಐಡೆಂಟಿಟಿಯ ಬಲಪಂಥೀಯ ಪ್ರಾದೇಶಿಕ ಪಕ್ಷವನ್ನು ಸ್ಥಾಪಿಸಿದರೆ ನನಗೊಂದಿಷ್ಟು ಲಾಭ ಆಗ್ಬೋದು, ಒಂದಿಷ್ಟು ಇನ್ರೋಡ್ಸ್ಗಳನ್ನು ಮಾಡಬಹುದು. ಯಾಕಂದರೆ DMK AIADMK ಎರಡೂ ವಿಪಕ್ಷದಲ್ಲಿವೆ. ಜೋಸೆಫ್ ವಿಜಯ್ರನ್ನು ಎದುರು ಹಾಕ್ಕೊಳ್ಳಿಕ್ಕೆ ಒಂದು ನೈತಿಕ ನಾಯಕತ್ವ ಬೇಕು ಅಂತಕ್ಕಂಥದ್ದು ಅಣ್ಣಾಮಲೈ ಮಾಡ್ತಾ ಇರತಕ್ಕಂಥ ಪ್ರಯತ್ನ ಮತ್ತು ಅವರ ಅಭಿಪ್ರಾಯ ಕೂಡ ಹೌದು. ಹೀಗಾಗಿ BJPಗೆ ರಾಜೀನಾಮೆ ನೀಡಿ ಪ್ರಾದೇಶಿಕ ಪಕ್ಷವನ್ನು ಸ್ಥಾಪಿಸುವ ಒಂದು ನಿರ್ಣಯವನ್ನು ಅಣ್ಣಾಮಲೈ ತೆಗೆದುಕೊಂಡಿದ್ದಾರೆ. ದಾರಿಯಷ್ಟು ಸುಲಭ ಇಲ್ಲ. ತಮಿಳುನಾಡಿನ ರಾಜಕಾರಣದಲ್ಲಿ ನೀವು ಇನ್ರೋಡ್ಸ್ ಮಾಡಬೇಕಾದ್ರೆ, ಯಾಕಂದರೆ ಹಿಂದೆ ವಿಜಯಕಾಂತ್, ವೈಕೋ, PK ರಾಮದಾಸ್ ಇವರೆಲ್ಲರೂ ಕೂಡ ಒಂದೊಂದು ಪ್ರಾದೇಶಿಕ ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾರೆ. ಒಂದೊಂದು ಜಾತಿಯ ಮತಗಳನ್ನು ಹಿಡಿದುಕೊಂಡು ಕಳೆದ 20-25 ವರ್ಷಗಳಿಂದ ತಮಿಳುನಾಡಿನ ರಾಜಕಾರಣದಲ್ಲಿದ್ದರು. ಬಟ್ ಅವೆಲ್ಲವನ್ನ ಬದಿಗೊತ್ತಿ ಜನ ಜೋಸೆಫ್ ವಿಜಯ್ರನ್ನು ಆಯ್ಕೆ ಮಾಡಿದ್ದೇ ಒಂದು ಹೊಸತನ ಬೇಕು, ಒಂದು ಕರಪ್ಟ್ ವ್ಯವಸ್ಥೆ ಪಕ್ಕಕ್ಕೆ ತಳ್ಳಬೇಕು ಅನ್ನುವ ಕಾರಣಕ್ಕೋಸ್ಕರ. ಹೀಗಿರುವಾಗ ಈಗ ಅಣ್ಣಾಮಲೈ ಇನ್ನೊಂದು ಪ್ರಾದೇಶಿಕ ಪಕ್ಷವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಎಷ್ಟು ಯಶಸ್ಸು ಸಿಗುತ್ತೆ ಅನ್ನೋದು ಒಂದು ಭಾಗ. ಬಟ್ ಅಣ್ಣಾಮಲೈ ಇಸ್ ಎ ಹಾರ್ಡ್ ವರ್ಕರ್. ಪಾಲಿಟಿಕಲಿ ತಮಿಳುನಾಡಿನಲ್ಲಿ ಏಕಾಂಗಿಯಾಗಿ ಏನು ಕಮಾಲ್ ಮಾಡಬಲ್ಲರು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ. ವಿನುತಾ, ಥ್ಯಾಂಕ್ ಯು ಪ್ರಶಾಂತ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.